ತಲೆ ಬೋಸ್ಬಿಡ್ತೀನಿ ಕರೆ ಕುಮಾರಸ್ವಾಮಿ ಗೆಲ್ಲಿಲ್ಲ ಅಂದರೆ. ಯಾವಾಗ ನಮ್ಮ ಕುಮಾರಸ್ವಾಮಿ ಅವರು ಹಿಂದೆ ಆದರೂ ಈ ಸರ್ಕಾರ ಬತ್ತು ಇದೊಂದು 2,000 ಕೊಡ್ಲಾಗಿ ಇದೊಂದು ಬಸ್ಸು ಬಿಡ್ಲಾಗಿ ಹೆಂಗಸ್ರುಗಳಿಗೆ ಅರ್ಥನೇ ಇಲ್ಲ. 2,000 ಮಾತ್ರ ನಮಗೆ ಗೊತ್ತು ಕೊಟ್ಟರು. ಅಷ್ಟು ಬಿಟ್ರೆ ಈ ಬಸ್ಸು ತಿರುಗಾಡೋಕ್ಕೆ ಯಾವ ದೇವಸ್ಥಾನಗಳಿಗೆ ಎಲ್ಲೆಲ್ಲ ಹೋಗೋಕ್ಕೆ ಅದು ಮಾತ್ರ ಅದು ಗೊತ್ತು. ಸರ್ಕಾರ ಏನು ಆಯ್ತಾ ಇದೆ, ಯಾವ ರೋಡ್ ಆಯ್ತಾ ಇದೆ, ಯಾವ ಕೆಲಸ ಕಾರ್ಯಗಳು ಆಯ್ತದವು, ಯಾವ ಮೋರಿಗಳು ಆಯ್ತದವು. ಆದರೆ ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದಾಗ ನಮ್ಮ ಕರ್ನಾಟಕದಲ್ಲಿ ಹೇಗಿತ್ತು ಗೊತ್ತಾ, ಹಾಗೇ ಕೆಲಸ ಕಾರ್ಯಗಳು ರೈತರಿಗೆ ಸಾಲ ಮತ್ತೊಂದು ಎಲ್ಲ ಎಷ್ಟು ಸವಲತ್ತು ಮಾಡಿದ್ರು ಗೊತ್ತಾ. ಈ ಕಾಂಟ್ರಾಕ್ಟ್ ಮಾಡ್ತಾರೆ ಕೆಲಸಗಾರಗಳಿಗೆ ಒಂದು ದುಡ್ಡಿಲ್ಲ, ಇದು ಕೊಡ್ತಾ ಇಲ್ಲ. ಇವತ್ತು ನಮ್ಮ ಜೀವನ ಏನಾಗಿದೆ ಅಂದರೆ, ನಮ್ಮ ರೈತರ ಜೀವನ ಏನಾಗಿದೆ ಅಂದರೆ ಹಾಗೆ ಹೊಡೆದು ಹದ್ದಿಗೆ ಹಾಕ್ದಾಗಿದೆ. ನಮ್ಮ ಈ ಸರ್ಕಾರ ಬರಲಾಗಿ ನಮ್ಮ ಕುಮಾರಣ್ಣ ಬರಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಕರ್ನಾಟಕ ಉಳಿಬೇಕು, ನಮ್ಮ ಜನತೆ ಉಳಿಬೇಕು. ಈ ಜನ ಅರ್ಥ ಮಾಡ್ಕೊಂಡ್ರೆ ನಮ್ಮೆಲ್ಲ ಸರಿ ಆಗ್ತದೆ. ಜನಗಳು ಈಗ ಸದ್ಯದಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಲೇಬೇಕು, ನಮ್ಮ ಕರ್ನಾಟಕ ಉಳಿಲೇಬೇಕು. ಅಲ್ಲಿವರೆಗೂ ಸರಿಯಾಗಲ್ಲ. ಕುಮಾರಸ್ವಾಮಿ ಅವರು ಆರೋಗ್ಯ ಹದಗೆಟ್ಟರು ಇವತ್ತು ನಮಗಾಗಿ, ನಮ್ಮ ರೈತರಿಗಾಗಿ, ನಮ್ಮ ಕರ್ನಾಟಕ ಜನಕ್ಕಾಗಿ ನಮ್ಮ ಮಂಡ್ಯ ಜಿಲ್ಲೆ ಬೆಳಗ್ತಾವ್ರೆ ಅಂಥವ್ರನ್ನ ಇವತ್ತು ನಾವು ಕಣ್ಣಲ್ಲಿ ನೋಡಬೇಕು. ಆಸ್ಪತ್ರೆಯಲ್ಲಿ ಮನಗಿದ್ರೂ ಕೂಡ ನಮ್ಮ ಜನ ಹೆಂಗೆ, ನಮ್ಮ ಕರ್ನಾಟಕದ ನಮ್ಮ ಜನ ಹೆಂಗೆ ನಮ್ಮ ಮೇಲೆ ಅವರು ಜ್ಞಾನ ಮಾಡಿದ್ವಿನ ಅವ್ರ ಆರೋಗ್ಯದ ಮೇಲೆ ಜ್ಞಾನ ಮಾಡ್ತಾಯಿಲ್ಲ. ಇವತ್ತು ಅಂಥವ್ರನ್ನ ಬಿಟ್ಬಿಟ್ಟು ನಾವು ಹೆಂಗಪ್ಪ ಮಂಡ್ಯದಲ್ಲಿ MLAಗಳು ಬೈತಾರಲ್ಲ, ಅವ್ರನ್ನ ಏನು ಕೆಲಸ ಮಾಡ್ತಿಲ್ಲ ಅಂತ. ಯಾವ MLAಗಳು ಅದೇ ಆಗ್ದವ್ರು ಕಾಂಗ್ರೆಸ್ದವರು ಏನು ಮಾಡ್ತಿದ್ರು? ಕಾಂಗ್ರೆಸ್ದವರು ಈ ಕಾಂಗ್ರೆಸ್ದವ್ರು ಏನು ಮಾಡ್ತಿದ್ರು? 2,000 ರೂಪಾಯಿ ಹೋಗ್ಬಿಟ್ಟು ಬಸ್ ಸ್ಟಾಂಡ್ ಹೋಗ್ಬಿಟ್ಟು ನನಗೆ ಬೇಕು ಈ ಸೀಟು, ನನಗೆ ಬೇಕು ಸೀಟು ಅಂತ ಗುದ್ದಾಡ್ಕೊಂಡು ಕೂತಾವೆ. ಇವತ್ತು ಸಿಲಿಂಡ್ರಿನಲ್ಲಿ ಒಂದು ಸಿಲಿಂಡ್ರ್ ಇದ್ದಾನೆ. ಇವಾಗ ಆಲೇ 3 ದಿನದ ಹೋಟ್ಲು ಅಂಗಡಿ ಮಾಡಿದ್ರು ಹಾಕಕ್ಕೆ ಕೂತಾವೆ. ಏನು ಮಾಡ್ತಿದ್ದಾರೆ ಇವರು? ಸಿದ್ದರಾಮಯ್ಯ ನನಗಬೇಕು ಅಂತ, DK ಶಿವಕುಮಾರ್ ನನಗಬೇಕು ಅಂತ, ಅದರೊಳಗೆ ಇದ್ರವರು ನನಗಬೇಕು ಅಂತ. ಹಿಂಗಾಗಿ ಸರ್ಕಾರ ಉಳಿಸ್ತಾ ಇದ್ದಾರೆ ಇವರು ಆದಾಯ ಮಾಡ್ಕೊಂಡು ಗಂಟು ಮಾಡ್ಕೊಳ್ಳೋಕೆ ಸರ್ಕಾರದವ್ರಿಗೆ ಗುದ್ದಾಡ್ತಾ ಇದ್ದೀವಿ. ನನ್ನಂಥ ರೈತರಿಗೆ ಯಾರಿಗೂ ಏನು ಮಾಡ್ತಾ ಇಲ್ಲ. ರೈತರು ಏನು ಮಾಡ್ತಾ ಇಲ್ಲ. ಸರ್ಕಾರ ಯಾಕೆ ಬೇಕು? ಸರ್ಕಾರ ಆಗಲಾದ್ರೆ ಬಿಟ್ಬಿಟ್ಟು ಹೋಗ್ಲಿ, ಇಂಥ ಪುಣ್ಯಾತ್ಮರ ಕೊಡ್ಲಿ, ಬರಲಿ ನಮ್ಮ ರಾಜ್ಯಕ್ಕೆ, ಉದ್ಧಾರ ಆಗ್ತಾರೆ, ಬದುಕಿಸ್ತಾರೆ. ಈಗ ಮಂಡ್ಯದಿಂದ ಗೆಲ್ಸಿ ಕೇಂದ್ರ ಕಳಿಸಿದ್ರೆ ನೆಕ್ಸ್ಟ್ CM ಮಾಡ್ತೀರಾ ಮಂಡ್ಯದವರು? ನಮ್ಮ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ಲಿನಾದ್ರೆ ಇನ್ನಾಕ್ರಿ ನಾನೇ TV ಮೇಲೆ ಬಂದ್ಬಿಟ್ಟು ನೋಡ್ರಿ ತಲೆ ಬೋಸ್ಬಿಡ್ತೀನಿ ಕರೆ ಕುಮಾರಸ್ವಾಮಿ ಗೆಲ್ಲಿಲ್ಲ ಅಂದರೆ.